ಸಾರಿಗೆ ಸಚಿವರೇ ಏನಾಗ್ತಾ ಇದೆ ಗೊತ್ತಾ? ನಿಮ್ಮ ಇಲಾಖೆಯಲ್ಲಿ ಕಾಸು ಕೊಟ್ರೆ ಯಾವ ರೂಟ್ ಬೇಕಾದರೂ ಕೂಡ ಕೆಎಸ್ಆರ್ಟಿಸಿ ಬಸ್ ಹೋಗುತ್ತೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳ ಲಂಚವತಾರ ಸಾಕ್ಷ್ಯ ಸಮೇತ ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಿದೆ. ಸಾರಿಗೆ ಸಚಿವರೇ ಏನಾಗ್ತಿದೆ ನಿಮ್ಮ ಇಲಾಖೆಯಲ್ಲಿ ಗೊತ್ತಾ? ಕಾಸು ಕೊಟ್ರೆ ಯಾವ ರೂಟ್ಗಾದ್ರೂ ಹೋಗುತ್ತಾ ಕೆಎಸ್ಆರ್ಟಿಸಿ ಬಸ್ಸು? ಇದೇ ಪ್ರಶ್ನೆ ಮೂಡ್ತಾ ಇರೋದು. ಜೊತೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಲಂಚವತಾರವನ್ನ ಸಾಕ್ಷ್ಯ ಸಮೇತ ನಾವು ಬಯಲು ಮಾಡ್ತಿದ್ದೀವಿ. ಡಿಜಿಟಲ್ ಪೇಮೆಂಟ್ ಮೂಲಕ ಲಂಚವನ್ನ ಪಡೆದಿರುವಂತಹ ಅಧಿಕಾರಿಗಳು. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಲಂಚವತಾರವನ್ನ ಬಯಲು ಮಾಡ್ತಿದ್ದೀವಿ. ಕೆಎಸ್ಆರ್ಟಿಸಿ ಅಧಿಕಾರಿಗಳ ಹಣ ದಾಹಕ್ಕೆ ಅವರೆಲ್ಲರೂ ಬೇಸತ್ತು ದೂರು ಕೊಟ್ಟಿದ್ದಾರೆ. ನೌಕರ ಕೆಎಸ್ಆರ್ಟಿಸಿಯ ಎಂಡಿಗೆ ಸಾಕ್ಷಿ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ. ಸಿಬ್ಬಂದಿ ಡಿಪೋದಲ್ಲಿ ಕೆಲಸ ಮಾಡುವಂತ ಈ ಟ್ರಾಫಿಕ್ ಕಂಟ್ರೋಲರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇಬ್ಬರ ವಿರುದ್ಧ ಸಿಬ್ಬಂದಿ ಈಗ ಡಿಜಿಟಲ್ ಮೂಲಕವಾಗಿ ಲಂಚವನ್ನ ಪಡೆದಿದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ದೂರು ಕೊಟ್ಟಿದ್ದಾರೆ. ಎಲುಗುತ್ತೇನೋ ಕೆಎಸ್ಆರ್ಟಿಸಿ ಘಟಕ 1ರಲ್ಲಿನ ಸಿಬ್ಬಂದಿ ವಿರುದ್ಧ ದೂರನ್ನ ಕೊಟ್ಟಿರುವುದು ನೌಕರ. ಲಂಚದ ರೂಪದಲ್ಲಿ ಮಹಿಳಾ ಅಧಿಕಾರಿ 66,000 ಪಡೆದಿದ್ದಾರೆ. ಸಾಕ್ಷ್ಯ ಸಮೇತವಾಗಿ ಕೆಎಸ್ಆರ್ಟಿಸಿ ಎಂಡಿಗೆ ಈಗ ನೌಕರರೊಬ್ಬರು ದೂರು ಕೊಟ್ಟಿದ್ದಾರೆ. ಸಾರಿಗೆ ಸಚಿವರೇ, ಇದೇನಾ ನಿಮ್ಮ ಇಲಾಖೆಯ ನಡವಳಿಕೆ? ಏನ ಆಗ್ತಾ ಇದೆ? ಈಗ ಲಂಚ ಕೊಟ್ರೆ ಯಾವ ರೂಟ್ ಬೇಕಾದ್ರೂ ಹೋಗ್ಬೋದಾ? ಸಿಗುತ್ತಾ ಪರ್ಮಿಷನ್? ಅಷ್ಟು ಈಸಿ ಇದೆಯಾ ಇಲಾಖೆಯಲ್ಲಿ? ಕೆಎಸ್ಆರ್ಟಿಸಿ ಡಿಪೋ 1ರ ಎಟಿಎಸ್ ಸ್ವಪ್ನ ಹಾಗೂ ಸಂಗೀತ ವಿರುದ್ಧ ದೂರು ಕೊಟ್ಟಿರೋದು ನೌಕರ. ಆಗ್ತಾ ಇಲ್ಲ ನೋಡಿ, ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸಿಬ್ಬಂದಿಗಳು. ತಮ್ಮ ಮೊಬೈಲ್ ಮೂಲಕ ಲಂಚದ ಹಣವನ್ನ ಹಾಕಿಸ್ಕೊಳ್ತಿದ್ದಾರಾ? ಇದೇ ಪ್ರಶ್ನೆ ಮೂಡ್ತಾ ಇರೋದು. ಏನು ಬೇಕಾದ್ರೂ ಆಗುತ್ತಾ? ಹಣ ಕೊಟ್ರೆ ನಿಮ್ಗೆ ಯಾವ ರೂಟ್ ಬೇಕು, ಎಲ್ಲಿಗೂ ಹೋಗಬೇಕು, ಎಲ್ಲವನ್ನ ಮಾಡ್ತಿದ್ದಾರೆ ಅನ್ನುವಂತ ಬಹಳ ಗಂಭೀರವಾಗಿರೋ ವಿಚಾರವನ್ನ ಸಾಕ್ಷಿ ಸಮೇತವಾಗಿ ಸದ್ಯ ನೌಕರರು ದೂರನ್ನ ಕೊಟ್ಟಿರೋದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಸಂಪೂರ್ಣವಾಗಿ ಈಗ ಈ ಮಹತ್ವದ ಆರೋಪ ಇರೋದು ಎಟಿಎಸ್ ಸಂಗೀತ ಮತ್ತು ಸ್ವಪ್ನ ಎಟಿಎಸ್ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದೀವಿ. ಸಾಕ್ಷಿ ಸಮೇತವಾಗಿ ದೂರು ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಕೂಡ ನಾವು ಗಮನಿಸಬಹುದು. ಈ ರೀತಿಯಾಗಿ ಮಾಡ್ತಿದ್ದಾರೆ. ಈ ವಿಭಾಗದ ಘಟಕ 1ರಲ್ಲಿ ಹಣ ಪಡ್ಕೊಂತಿದ್ದಾರೆ ನೋಡಿ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಸಂಗೀತ BA ಅಧಿಕಾರಿ ಎಟಿಎಸ್ ಆಗಿದ್ದಾರೆ. ಅವರ ಹಣ ಅವರ ಅಕೌಂಟ್ಗೆ ಡಿಜಿಟಲ್ ಪೇಮೆಂಟ್ ಆಗಿದೆ. ಅದು ಕೂಡ ಸಮಯ 7ನೇ ತಾರೀಕು ಮೇಯಲ್ಲಾಗಿರೋದು. ಇದೇ 2025ರಲ್ಲಿ ಸ್ವಪ್ನ ಪ್ರಸಾದ್ ಜೊತೆ ನೋಡಿ ಡೀಟೇಲ್ಸ್ ಇದೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 11 ಮೇ 2025ರಲ್ಲೂ 1,000 ಹೋಗಿರೋದು. ಜೊತೆಲಿ ಇನ್ನ ಬೇರೆ ಬೇರೆ ಟ್ರಾನ್ಸಾಕ್ಷನ್ಗಳಿದೆ ನೋಡಿ. ಅಧಿಕಾರಿಯ DP ಕೂಡ ಕಾಣಿಸುತ್ತೆ ಇಲ್ಲಿ ದೃಶ್ಯದಲ್ಲೂ ಕೂಡ ನಾವು ನೋಡಬಹುದು. ಬಹಳ ಸ್ಪಷ್ಟವಾಗಿದೆ ಈ ಬ್ಯಾಂಕ್ ಡೀಟೇಲ್ಸ್. ಇವಾಗೇನು ಹೌದಾ ಇಲ್ವಾ ಆರೋಪ ಮತ್ತೊಂದು ಹುಡ್ಕೋದ್ ಬಹಳ ಈಸಿ ಇದೆ ಇಲ್ಲಿ ನೋಡಿ. ಸಂಗೀತ BA 50,000 ನೋಡಿ. ಏನಾಗ್ತಿದೆ ಹಾಗಾದ್ರೆ? ಸಾರಿಗೆ ಸಚಿವರೇ, ನೀವು ಸ್ಟೋರಿಯನ್ನ ನೋಡ್ಲೇಬೇಕು. ಬಹಳ ಸಾಕ್ಷಿ ಸಮೇತವಾಗಿದೆ. 50,000 ಪಡ್ಕೊಂಡಿದ್ದಾರೆ. ಅದು ಕೂಡ ಡಿಜಿಟಲ್ ಪೇಮೆಂಟ್ ಆಗಿದೆ. ಬಹಳ ಸ್ಪಷ್ಟವಾಗಿ ಸಾಕ್ಷಿಗಳೆಲ್ಲವೂ ಕೂಡ ನಿಮ್ಮ ಮುಂದೆ ಇದೆ. ಹಣ ಕೊಟ್ರೆ, ಲಂಚ ಕೊಟ್ರೆ
ಬಸ್ ಯಾವ ರೂಟ್ಗೆ ಹೋಗಬೇಕು, ಎಲ್ಲೆಲ್ಲ ಜಾಸ್ತಿ ಹಣ ಬರುತ್ತೆ, ಏನು ಮತ್ತೊಂದು ಮಗದೊಂದು ಇಷ್ಟೆಲ್ಲ ಆಗ್ತಿದ್ಯಾ? ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ನಿಜಕ್ಕೂ ಈಗಷ್ಟೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಆ ಟ್ರಾನ್ಸಾಕ್ಷನ್ ಒಂದೊಂದು ಡೀಟೇಲ್ಸ್ಗಳು. ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಶ್ನೆ ಮೂಡುವಂಥದ್ದು, ಯಾವ ವಿಚಾರವಾಗಿ ಏನು ಬೇಡಿಕೆ ಇಟ್ಟು ಇವರು ಹಣವನ್ನ ಪಡ್ಕೊಳ್ತಾ ಇದ್ರು, ಹೇಗಿದೆಲ್ಲ ಸಾಕ್ತಾ ಇತ್ತು, ಯಾರು ಹೇಳೋರು ಕೇಳೋರು ಇಲ್ವಾ? ಈಗ ದೂರಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಉಲ್ಲಾಸ್? ಅಖಿಲೇಶ್, KSRTC ಡಿಪೋ 1ರಲ್ಲಿ ನಡೆದಿರುವಂತಹ ಒಂದು ಡಿಜಿಟಲ್ ಲಂಚಾವತಾರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಬಸ್ ರೂಟ್ಗೆ ಹೋಗ್ಬೇಕು ಅಂತಂದ್ರೆ ನಿರ್ದಿಷ್ಟವಾದಂತಹ ಸೀನಿಯಾರಿಟಿ ಆಧಾರದ ಮೇಲೆ ರೂಟ್ ಗಳನ್ನ ಅಲರ್ಟ್ ಮಾಡುವಂತಹ ಕೆಲಸ ಡಿಪೋಗಳಲ್ಲಿ ಆಗುತ್ತೆ. ಆದ್ರೆ ಅದನ್ನ ಅಲರ್ಟ್ ಮಾಡೋರು ಯಾರು ಅಂತಂದ್ರೆ ಡಿಪೋದಲ್ಲಿ ಇರುವಂತಹ ಅಸಿಸ್ಟೆಂಟ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ATS ಅಂತ ನಾವು ಕರಿತೀವಿ, ಅವರು ಈ ಒಂದು ರೂಟ್ ಅನ್ನ ನಿಗದಿ ಮಾಡುವಂತದ್ದು. ಆದ್ರೆ KSRTC ಡಿಪೋ 1 ಅಂದ್ರೆ ಶಾಂತಿನಗರಕ್ಕೆ ಸಾರಿಗೆ ಇಲಾಖೆ ಸಚಿವರು ಕೂರುವಂತಹ ಕಚೇರಿ ಏನಿದೆ, ಕಚೇರಿಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರ ಇಲ್ಲ. ಆ ಒಂದು ಡಿಪೋ 1ರಲ್ಲಿ ಈ ರೀತಿಯಾದಂತಹ ಒಂದು ಡಿಜಿಟಲ್ ಲಂಚಾವತಾರ ಆಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ. ಈ ಕುರಿತಂತೆ ಸಾಕ್ಷಿ ಸಮೇತ ಒಬ್ಬ ನೌಕರ KSRTC MDಗೆ ದೂರನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಮಾಡಿರುವಂತಹ ಆರೋಪ ಏನು ಅಂತಂದ್ರೆ, ಲಾಂಗ್ ರೂಟ್ಗಳು ಮತ್ತೆ ಹೆಚ್ಚಿನ ಆದಾಯವನ್ನ ತರುವಂತಹ ರೂಟ್ಗಳಿದಾವಲ್ಲ, ಆ ರೂಟ್ಗಳಿಗೆ ಬಸ್ಗಳನ್ನ ಕಳಿಸ್ಬೇಕು ಅಂತಂದ್ರೆ ಅಥವಾ ನಿರ್ದಿಷ್ಟ ಡ್ರೈವರ್ ಅನ್ನ ಆ ರೂಟ್ಗೆ ಕಳಿಸ್ಬೇಕು ಅನ್ನುವಂಥದ್ದಾಗಿದ್ರೆ ನೀವು ಅಮೌಂಟ್ ಅನ್ನ ಕೊಡಬೇಕು, ಅಂದ್ರೆ ಲಂಚವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ, ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಮಹಿಳಾ ಅಧಿಕಾರಿಗಳು. ಅದ್ರ ಪ್ರಕಾರ ಅವರು ಈ ರೀತಿ ಹಣವನ್ನ ಕ್ಯಾಶ್ ರೂಪದಲ್ಲಿ ಅವರು ತೆಗೆದುಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅದೆಲ್ಲರೂ ಮತ್ತೆ ಸಾಕ್ಷಿ ಆಗುತ್ತೆ ಅನ್ನುವಂತಹ ಒಂದು ಆತಂಕ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರು ಫೋನ್ ಪೇ ಆಗಿರ್ಬೋದು ಅಥವಾ ಗೂಗಲ್ ಪೇ ಮೂಲಕ ಹಣವನ್ನ ಹಾಕಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸುಮಾರು ಇಬ್ಬರು ಅಧಿಕಾರಿಗಳು 66,000 ರೂಪಾಯಿ ಹಣವನ್ನ ತಮ್ಮ ಖಾತೆಗೆ ಹಾಕಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸಾಕ್ಷಿ ಸಮೇತ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಯಾಕೆ ಈ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ರೆ, ಹೆಚ್ಚು ಆದಾಯ ಬರುವಂತ ರೂಟ್ ಏನ್ ಬರುತ್ತಲ್ಲ, ಅಲ್ಲಿ ಡ್ರೈವರ್ ಮತ್ತೆ ಕಂಡಕ್ಟರ್ಗೆ ಹೆಚ್ಚು ಇನ್ಸೆಂಟಿವ್ ಕೂಡ ಬರುತ್ತೆ. ಹಾಗಾಗಿ ಅನಿವಾರ್ಯ, ಹೆಚ್ಚು ಇನ್ಸೆಂಟಿವ್ ಬಂತು ಅಂದ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ನಾ ಲಂಚ ಕೊಟ್ರೆ ತಪ್ಪೇನು ಅನ್ನುವಂತಹ ಒಂದು ಅರ್ಥನೂ ಕೂಡ ಬರುತ್ತೆ. ಹಾಗಾಗಿ ಹೆಚ್ಚಿನ ಲಾಂಗ್ ರೂಟ್ ಆಗಿರ್ಬೋದು, ಹೆಚ್ಚು ಆದಾಯ ಬರುವಂತಹ ರೂಟ್ಗಳಿಗೆ ಇವರು ಲಂಚವನ್ನ ಪಡೆದು ಡ್ರೈವರ್ ಮತ್ತೆ ಕಂಡಕ್ಟರ್ಗಳಿಗೆ ರೂಟ್ ಅನ್ನ ಅಲರ್ಟ್ ಮಾಡ್ತಿದ್ರು ಅನ್ನುವಂತ ಒಂದು ಆರೋಪವನ್ನ ಮಾಡಿ KSRTC MDಗೆ ದೂರು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ. ಜೊತೆಲಿ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಆನಂದ್, ಜಂಟಿ ಕಾರ್ಯದರ್ಶಿ CITU ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ ಸರ್. ಸರ್, ಈಗಾಗಲೇ ನಿಮ್ ಗಮನಕ್ಕೆ ಬಂದಿರಬಹುದು ಈ ವಿಚಾರ, ಲಂಚವನ್ನ ಪಡೆಯುತ್ತಿದ್ದಾರೆ ATS ಸಂಗೀತ ಮತ್ತು ಸ್ವಪ್ನ ಅವ್ರ ಬಗ್ಗೆ ಸಿಬ್ಬಂದಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಬಹಳ ಪ್ರಮುಖವಾಗಿ ಈ ಹೆಂಗೆ ಈ ರೀತಿಯಾಗಿ ಲಂಚ ಪಡಿತಾರೆ ಸರ್, ಒಂಚೂರು ಯಾರು ಹೇಳೋರು ಕೇಳೋರು ಇಲ್ವಾ? ಏನ್ ಸರ್ ನಿಮ್ ಗಮನಕ್ಕೆ ಬಂದಿದೆಯಾ ಈ ವಿಚಾರ? ಸರ್ ಖಂಡಿತ, ಇದು ನೋಡಿ, ನೀವು ಹೇಳ್ತಾ ಇದ್ದೀರಾ ಅಧಿಕಾರಿಗಳಿಗೊಂದು ನ್ಯಾಯ, ಬರೀ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಗಳಿಗೊಂದು ನ್ಯಾಯ ಅನ್ನೋ ರೀತಿಲಿ ಮಾಡ್ತಾರೆ ಸರ್ ಇವರು. ಯಾಕೆಂತಂದ್ರೆ ಈಗ ಇಷ್ಟೊಂದು ದೂರು ಕೊಟ್ಟಿದ್ದಾರೆ, ಶಿಲ್ಪ ಮತ್ತೆ ಇವ್ರು ಏನು ಇವರಿದ್ದಾರೆ, ಇವ್ರ ಬಗ್ಗೆ ಈ ರೀತಿ ಅವ್ರ ದಾಖಲೆ ಸಮೇತ ದೂರು ಕೊಟ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಆಡಳಿತ ಮಾಡ್ತಾ ಇದ್ರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ಒಬ್ಬ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿ ಮೇಲೆ ಯಾರಾದ್ರೂ ಒಂದು ದೂರು ಕೊಟ್ರೆ ಆ ತಕ್ಷಣಕ್ಕೆ ಕ್ರಮ ಕೈಗೊಳ್ತಾರೆ. ಆದ್ರೆ ಈ ಅಧಿಕಾರಿಗಳು ಇಷ್ಟೊಂದು ಎವಿಡೆನ್ಸ್ ಇದ್ರು ಸಾಕ್ಷಿ ಸಮೇತ ಕೊಟ್ರು ಇವ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಇಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಚಾಲಕರಿಗೊಂದು, ನಿರ್ವಾಹಕರಿಗೊಂದು, ತಾಂತ್ರಿಕ ಸಿಬ್ಬಂದಿಗೊಂದು ರೂಲ್ಸ್, ಅಧಿಕಾರಿಗೊಂದು ರೂಲ್ಸ್ ಇಲ್ಲ. ನಮ್ಮ ಭಾರತದ ಪ್ರಜೆಯಾಗಿ ಭಾರತದ ಕಾನೂನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ವಿಚಾರ ಇರುವಂತದ್ದು, ಕಾನೂನು ಒಂದೇ ಅನ್ನುವಂಥದ್ದು. ಆದ್ರೆ ಇವರು ಅವ್ರಿಗೆ ಒಂಥರ ಇವ್ರಿಗೆ ಒಂಥರ ಮಾಡ್ತಾರೆ ಅಂದ್ರೆ ಇದು ಸರಿಯಲ್ಲ, ನಾವು ಇದನ್ನ ಖಂಡಿಸ್ತೇವೆ. ಯಾಕೆ ಅಂತಂದ್ರೆ ಇದೊಂದು ಡಿಪೋದಲ್ಲ ಸ್ವಾಮಿ, ಹಲವಾರು ಡಿಪೋಗಳಲ್ಲಿದೆ. ಆದ್ರೆ ಅವು ಬೆಳಕಿಗೆ ಬರ್ತಾ ಇಲ್ಲ. ಬೆಳಕಿಗೆ ಬಂದ್ರು ಇವ್ರಿಗೆ ದೂರು ಕೊಟ್ರೆ ಇವ್ರು ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಪಾಪ ಚಾಲಕ ನಿರ್ವಾಹಕರನ್ನ ಗುರಿ ಮಾಡ್ತಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ಅಂತಂದ್ರೆ ಅಷ್ಟು 50,000 ಡಿಜಿಟಲ್ ಪೇಮೆಂಟ್ ಮಾಡ್ಕೊಳ್ತಾರಂತಂದ್ರೆ ಹಾಗಾದ್ರೆ ಯಾರ ಗಮನಕ್ಕೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲ್ಲ ಅಥವಾ ಯಾರಿದ್ರು ನಾವು ನೋಡ್ಕೊಂತೀವಿ ಅನ್ನುವಂತ ಧೈರ್ಯನ ಇವ್ರಿಗೆ ಬೇರೆ ಯಾರಾದ್ರೂ ಇವ್ರಿಗೆ ಸಪೋರ್ಟ್ ಮಾಡ್ತಿದಾರ ಅನ್ನೋ ಪ್ರಶ್ನೆ ಕಾಡುತ್ತಲ್ಲ. ಅದೇ ಮಾತು ಇಲ್ಲಿ ಆಗುತ್ತೋ. ಇವ್ರು ಏನ್ ಮಾಡ್ತಾರೆ, ಇವ್ರು ಅವ್ರಿಗೆ ತಗೊಳ್ಳೋಂತವ್ರಿಗೆ ಅವ್ರಿಗೆ ಕೊಡ್ತಾರೆ ದುಡ್ಡನ್ನ, ಅವ್ರೇನ್ ಮಾಡ್ತಾರೆ, ಇವ್ರನ್ನ ಸೇಫ್ ಮಾಡ್ತಾರೆ. ಈ ರೀತಿ ಆಡಳಿತ ಮಾಡಲಿಕ್ಕೆ ನಮ್ಮ BMTC, KSRTC, ವಾಯು ಈಶಾನ್ಯ ಯಾವಿದೆ 4 ಸಾರಿಗೆ ಸಂಸ್ಥೆ, ಇಲ್ಲಿ ಕೆಲವೊಂದು ಅಧಿಕಾರಿಗಳು ಇದನ್ನ ಒಂದು ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಏನು ಅಂತಂದ್ರೆ ಒಂದು ಮಾರ್ಗ ತಗೋಬೇಕು ಅಂದ್ರೆ ಕೌನ್ಸಿಲ್ ತಗೋಬೇಕು, ಅದಕ್ಕೆ ಒಂದು ಇದಿದೆ, ಅದನ್ನ ಮಾಡಲ್ಲ ಇವ್ರು. ಅದನ್ನ ಮುಚ್ಚಿಕ್ತಾರೆ. ಯಾವ್ಯಾವ ರೂಟಲ್ಲಿ ರೆವಿನ್ಯೂ ಬರುತ್ತೆ. ಇವಾಗ ನಮ್ಮಲ್ಲಿ ಒಂದಷ್ಟು ಜನ ಸಿಬ್ಬಂದಿಗಳು ಸರಿ ಇಲ್ಲ. ಯಾಕೆ ಅಂತಂದ್ರೆ ಕೆಲವೊಂದು ಸಿಬ್ಬಂದಿಗಳು ಅವರ ಸ್ವಾರ್ಥಕ್ಕೋಗಿ
ಬೇರೆ ನೌಕರಿಗೂ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಗಳು ಮಾಡ್ತಾರೆ. ಅಂದ್ರೆ ಇವ್ರು ದುಡ್ಡು ಅವ್ರು ಕೇಳ್ತಾರೆ, ಇವ್ರು ಕೊಡ್ತಾರೆ. ಆಗ ಆ ರೂಟ್ನ ಇವ್ರು ಕೊಡುವಂತದ್ದು. ಈ ರೀತಿ ಲಾಂಗ್ ರೂಟ್ ಎಲ್ಲಿ ಬೇಕು, ಜಾಸ್ತಿ ಕಲೆಕ್ಷನ್ ಎಲ್ಲಾಗುತ್ತೆ ಇಂಥದ್ನ ಕೇಳ್ಕೊಂಡು ಇವ್ರು ಡಿಮಾಂಡ್ ಮಾಡ್ಕೊಂಡು ಪಡ್ಕೊಳ್ಳುವಂತದ್ದು ಇಲ್ಲಿ. ಎಸ್ ಸರ್, ಖಂಡಿತ ಸರ್. ಅದು ಗೂಗಲ್ ಪೇ, ಫೋನ್ ಪೇ ನಲ್ಲಿ ಅದು ಎಲ್ಲ ದಾಖಲಾತಿ ದೂರು ಕೊಟ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ. ಅಂದ್ರೆ ಮೊನ್ನೆ ವ್ಯವಸ್ಥಾಪಕ ನಿರ್ದೇಶಕರು ಹೊಸಬ್ರು ಬಂದಿದ್ದಾರೆ, ಅಕ್ರಮ್ ಪಾಸಾ ಅಂತೇಳಿ. ಅವ್ರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಇಂಥ ಅಧಿಕಾರಿಗಳು ಯಾರು ದೂರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಯಾಕೆಂದ್ರೆ ಚಾಲಕರಿಗೆ, ನಿರ್ವಾಹಕರಿಗೆ ಒಂಥರ ಕಾನೂನು, ಅಧಿಕಾರಿಗಳಿಗೆ ಒಂಥರ ಕಾನೂನು ಇಲ್ಲ ಸ್ವಾಮಿ. ದಯಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ಎಸ್, ಧನ್ಯವಾದಗಳು ಆನಂದ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.